ಗೆ ಸ್ವಾಗತ. ಈ ಒಂದು ಪ್ಲಾಟಲ್ಲಿ ಫಾರ್ಮ್ ಮ್ಯಾನೇಜ್ಮೆಂಟ್ ಐಡಿಯಾಸ್ಗೆ ತಮಗೆ ಸ್ವಾಗತ. ಈ ಒಂದು ಟೊಮೊಟೊ ತೋಟದಲ್ಲಿ ಏನಾಗಿದೆ ಅಂದರೆ ಈ ಲೀಫ್ ಕರ್ಲ್ ವೈರಸ್, ಟೊಮೊಟೊ ಲೀಫ್ ಕರ್ಲ್ ವೈರಸ್ಸು ಬಂದಿದೆ. ಇದು ಏನಪ್ಪ ಅಂದರೆ ನೀವು ನೋಡ್ಬೋದು, ಎಲೆಗಳೆಲ್ಲ ಮುದುರ್ಬಿಟ್ಟು ಅಪ್ವರ್ಡ್ ಕರ್ಲಿಂಗ್ ಅಂತ ಹೇಳ್ತೀವಿ, ಅಂದರೆ ಒಂಥರ ಮೇಲೆ ಕಪ್ ಶೇಪ್ ಆಗಿ ಆಗುತ್ತೆ. ಹಾಗೆ ಸೈಡಲ್ಲಿ ಹಳದಿ ಕಲರ್ ಆಗಿ ಮಾರ್ಪಡುತ್ತೆ. ಈ ಒಂದು ರೋಗ ಬಂದಾಗ ಇದು ಏನಪ್ಪ ಅಂದರೆ ಈ ಗಿಡ ವೈರಸ್ಸಿಗೆ ತುತ್ತಾಗಿರುತ್ತೆ, ಲೀಫ್ ಕರ್ಲ್ ವೈರಸ್ಸಿಗೆ. ಇದು ಹೇಗೆ ಹೆಚ್ಚಿಗೆ ಆಗ್ತಾ ಹೋಗಿದೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಗಿಡಕ್ಕೆ ಬಂದಿದೆ. ಈ ಗಿಡ ಆದಮೇಲೆ ಈ ಪಕ್ಕದ ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಹಂಗೆ ಇದು ಗಿಡದಿಂದ ಗಿಡಕ್ಕೆ ಹೋಗ್ತಾ ಇದೆ. ಅಂದರೆ ಇದರಲ್ಲಿ ಏನಪ್ಪ ಅಂದರೆ ನಾವು ಈ ವೈರಸ್ನ ನಾವು ಯಾವಾಗಲೂ ಪ್ರಿವೆಂಟಿವ್ ಮಾಡ್ಬೋದು, ಅಂದರೆ ನಾವು ಇದನ್ನು ತಡಿಬೋದು ಅಷ್ಟೇ. ಆದರೆ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಏನು ಈ ವೈರಸ್ ಬರೋದಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಇದು ಒಂದು ವೈಟ್ ಫ್ಲೈ ಅಂತ ಹೇಳ್ತೀವಿ. ಅಂದರೆ ಈ ಬೆಮೇಸಿಯಾ ಬಿಳಿ ನೊಣ ಒಂದು ಬರುತ್ತೆ, ಅದು ಬೆಮೇಸಿಯಾ ಟಬ್ಯಾಸಿ ಅನ್ನೋ ಒಂದು ಸಿಲ್ವರ್ ವೈಟ್ ಫ್ಲೈ. ಈ ವೈಟ್ ಫ್ಲೈ ಏನಾಗುತ್ತೆ, ಈ ವೈರಸ್ ಬಂದಿರತಕ್ಕಂಥ ಗಿಡದಲ್ಲಿ ಒಂದು ರಸ ಹೀರ್ಬಿಟ್ಟು ಬರೆದಿರ್ತಕ್ಕಂಥ ಗಿಡಕ್ಕೆ ರಸ ಹೀರ್ಬಿಟ್ರೆ ಆ ಗಿಡಕ್ಕೆ ಕೂಡ ಇದು ವೈರಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆ ಈಗ ನಾವೇನು ಕೈಯಲ್ಲಿ ಟಚ್ ಮಾಡಿ ಇನ್ನೊಂದು ಗಿಡನ ಏನು ನಾವು ಈ ಈ ರೋಪ್ನ ಕಟ್ಟಬೇಕಾದ್ರೂ ಕೂಡ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಹೊಲದಲ್ಲಿ ಏನಾಗಿದೆ ಅಂದರೆ ಇದು ಆಲ್ರೆಡಿ ಫ್ಲವರಿಂಗ್ ಸ್ಟೇಜ್ ಬರೋದ್ರೊಳಗೆ ಭಾಳ ಗಿಡಗಳಿಗೆ ಇದು ವೈರಸ್ ಹರಡ್ಕೊತ ಹೋಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಎಲ್ಲ ಸ್ಪ್ರೆಡ್ ಆಗಿದೆ. ಈ ಥರ ಇದಕ್ಕೆ ಇವಾಗ ನಾವು ಹೇಳೋದಂದರೆ ಪ್ರಿಕಾಷನರಿ ಮೆಜರ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಸಣ್ಣ ಗಿಡಗಳಿರ್ಬೇಕಾದ್ರೇ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ವೈರಸ್ ಅಂದರೆ ಏನಪ್ಪ ಅಂದರೆ ಇದಕ್ಕೆ ನಾವು ಔಷಧಿ ಹೊಡೆಯೋದಕ್ಕಿಂತ ಪ್ರಿವೆಂಟೇಟಿವ್ ಮೆಜರ್ ಅಂತ ಹೇಳ್ತೀವಿ. ಅಂದರೆ ನಾವು ಏನು ಗಿಡಗಳನ್ನ ನಾವು ಗಿಡಗಳನ್ನ ಏನು ತೊಗೊಂಬರ್ತೀವಿ, ಆ ಗಿಡಗಳನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮುಂಚೆ ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ. ಆ ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕು. ನೀವು ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ಭಾಳ ಈಸಿ ಇದೆ. ಅಂದರೆ ನೀವು ಈ ಒಂದು ಅಡುಗೆ ಸೋಡಾ ಅಂತ ಬರುತ್ತೆ, ಅದನ್ನು ನೀವು ಅದ್ರ ಜೊತೆಗೆ ನೀವು ಯಾವುದೇ ವೆಜಿಟೇಬಲ್ ಆಯಿಲ್ ಹಾಕ್ಕೊಂಬಿಟ್ಟು ಮತ್ತು ಸೋಪ್ ವಾಟ್ರು ಪ್ಲಸ್ ನೀಮ್ ಅಜಾರಿರಾಕ್ಟಿನ್ ಅಂತ ಬರುತ್ತೆ, 10,000 ppmದು ಆ ನೀಮ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡೋದ್ರಿಂದ, ಅಂದರೆ ಗಿಡದ ಮೇಲೆ ಏನಾದರೂ ಈ ಬಿಳಿ ನೊಣ ಇದ್ದರೆ ಅಥವಾ ಅದು ಗಿಡನ ಕ್ಲೀನ್ ಮಾಡಿಬಿಟ್ಟು ಡಿಸ್ಇನ್ಫೆಕ್ಟ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ದ 15 ದಿನಗಳಾದಮೇಲೆ ನೀವು ಇದನ್ನು ವೀಕ್ಷಣೆ ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ವೀಕ್ಷಣೆ ಅಂದರೆ ನಿಮಗೆ ಯಾವುದೇ ರೀತಿಯ ವೈರಸ್ನ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ, ಅಂದರೆ ಈ ಥರ ಕಪ್ ಶೇಪಾಗಿ ಏನಾದರೂ ಸ್ವಲ್ಪ ನಮಗೆ ಸಿಮ್ಟಮ್ಸ್ ಕಂಡು ಬಂದಾಗ ಆ ಗಿಡಗಳನ್ನ ನೀವು ಗುರುತು ಮಾಡಿಕೊಂಡು, ನೀವು ಎಕರೆಯಲ್ಲಿ ಒಂದು ಎಕರೆಯಲ್ಲಿ ನೀವು 5,000 6,000 ಗಿಡಗಳು ಹಾಕ್ತಾ ಇದ್ದೀರಂದರೆ ಅದರಲ್ಲಿ ನಿಮಗೆ ಒಂದು 10-15 ಗಿಡ ಕಂಡು ಬಂದಾಗ ಆ ಗಿಡಗಳನ್ನ ನೀವು ಕಪ್ಪು ಪ್ಲಾಸ್ಟಿಕ್ ಕವರ್ಲಿಂದ ಮುಚ್ಚಿಬಿಟ್ಟು ಅದನ್ನು ಕಟ್ಬಿಟ್ಟು ಹಾಗೆ ಅದನ್ನು ಕೆಳಗಡೆ ಕಟ್ ಮಾಡಿಬಿಟ್ಟು ಹಂಗೆ ಬಿಡಬೇಕು. ಯಾಕಂದರೆ ಅದರಲ್ಲಿ ಏನಾದರೂ ಬಿಳಿ ನೊಣ ಇದ್ದರೂ ಕೂಡ ಅದು ಅಲ್ಲೇ ಸಾಯೋ ಪರಿಸ್ಥಿತಿ ಇರುತ್ತೆ, ಅದು ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗೋದಿಲ್ಲ. ಈ ರೀತಿ ನೀವು ಮಾಡಿಬಿಟ್ಟು ಇದನ್ನು ಕಂಟ್ರೋಲ್ ಮಾಡಿ. ಈ ಒಂದು ಸಣ್ಣ ಗಿಡ ಇದ್ದಾಗ ಅವಾಗೇ ನೀವು ಅದಕ್ಕೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಬರುತ್ತೆ. ಅವು ಈ ಬಿಳಿ ನೊಣ ಏನಪ್ಪ ಅಂದರೆ ಭಾಳ ಎತ್ತರದಲ್ಲಿ ಹಾರೋದಿಲ್ಲ. ಅದು ಏನಪ್ಪ ಅಂದರೆ 30 ಸೆಂಟಿಮೀಟರಿಂದ 60 ಸೆಂಟಿಮೀಟ್ರ್ ಒಳಗಡೆ ನೀವು ಆ ಸ್ಟಿಕ್ಕಿ ಟ್ರ್ಯಾಪ್, ಅಂದರೆ ಈ ಹೈಟಲ್ಲಿ ನೀವು ಸ್ಟಿಕ್ಕಿ ಟ್ರ್ಯಾಪ್ಸ್ನ ಕಟ್ಬಿಟ್ರೆ ಅದರಲ್ಲಿ ಏನಾಗುತ್ತೆ, ಆ ಗಿಡದ ಕೆಳಗಡೆ ಭಾಗದಲ್ಲಿ ಅದು ಯಾವಾಗಲೂ ಗಿಡದಲ್ಲಿ ಇರುತ್ತೆ ಬಿಳಿ ನೊಣ. ಅದು ಏನಾಗುತ್ತೆ, ಆ ಸ್ಟಿಕ್ಕಿಗೆ ಬಂದು ಅಂಟ್ಕೊಂಡ್ರೆ ನಮಗೆ ಅದರ ಪಾಪ್ಯುಲೇಷನ್, ಅಂದರೆ ಅದರ ಸಂತತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಇದು ಆ ಹುಳ ಇತ್ತಂದರೆ ಅದಕ್ಕೆ ನಾವು ಸ್ಪ್ರೇಯಿಂಗ್ಸ್ನ ನಿಮಗೆ ಹೇಳ್ತೀವಿ. ಅಂದರೆ ರೆಕಮೆಂಡೆಡ್ ಸ್ಪ್ರೇಯಿಂಗ್ಸ್ನ ನೀವು ಸಣ್ಣ ಗಿಡ ಇದ್ದಾಗ ಅದು ಆ ಒಂದು ಬಿಳಿ ನೊಣದ ಲಕ್ಷಣ ಕಂಡು ಬಂದಾಗ ಅದನ್ನು ಸ್ಪ್ರೇ ಮಾಡಬೇಕು. ಆ ಸ್ಪ್ರೇಯಿಂಗ್ ಏನಪ್ಪ ಅಂದರೆ ನಿಮಗೆ ಹೆಚ್ಚಾಗಿ ನಾವು ಆ ಸ್ಪ್ರೇಗಳು ಯಾವ್ಯಾವ ಮಾಡಬೇಕು ಅನ್ನೋದು ಎಪಿಸೋಡ್ಗಳ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅಂದರೆ ನಿಮಗೆ ಯಾವ ಅದು ಸಿಮ್ಟಮ್ ಆಗಿರುತ್ತಲ್ಲ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರನೇ ನೀವು ಔಷಧಿಗಳನ್ನ ಹೊಡಿತಾ ಹೋಗಬೇಕು. ಅವಾಗೇನಾಗುತ್ತೆ, ಆ ಹುಳನ ಕಂಟ್ರೋಲ್ ಮಾಡಿಕೊಂಡು ಪ್ಲಸ್ ನಿಮಗೆ ಯಾವುದೇ ಗಿಡಗಳ ವೈರಸ್ ಕಂಡು ಬಂದಿರತಕ್ಕಂಥ ಗಿಡಗಳನ್ನ ನೀವು ನಾವು ಹೇಳಿರೋ ಪ್ರಕಾರ ಪ್ರಿವೆಂಟ್ ಮಾಡ್ತಾ ಹೋದರೆ ಈ ವೈರಸ್ನ ನಾವು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ಅಂದರೆ ನಾವು ಯಾವುದೇ ಔಷಧಿ ಹೊಡೆದ್ರೂ ಕೂಡ ಆ ವೈರಸ್ ಗಿಡ ಅಲ್ಲಿತ್ತು, ಅದು
ನಿಮಗೆ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಸ್ವಲ್ಪ ಇದ್ದಾಗ, ಅಂದರೆ ಕಡಿಮೆ ಗಿಡಗಳಲ್ಲಿ ಅದು ಬಂದಾಗ ನಾವು ಅದನ್ನು ತಡೆಗಟ್ಟಿದರೆ ನಾವು ವೈರಸ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೋಬೋದು. ಇಲ್ಲ ಅಂದರೆ ಇದನ್ನು ನಾವು ದೊಡ್ಡ ಗಿಡಗಳಾದಮೇಲೆ, ಅಂದರೆ ಈ ಫ್ಲವರಿಂಗ್ ಸ್ಟೇಜ್ ಏನು ಹೇಳ್ತೀವಿ, ಹೂವಿನ ಸ್ಟೇಜ್ ಬಂದಮೇಲೆ ನಾವು ಇದನ್ನು ತಡೆಯೋಕ್ಕೆ ಹೋದರೆ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರ ಪಾಪ್ಯುಲೇಷನ್, ಆ ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಂಗೆ ಆ ಒಂದು ಬಿಳಿ ನೊಣಗಳ ರಸ ಅಲ್ಲಿಗೆ ಸ್ಪ್ರೆಡ್ ಆಗೈತೆ ನೋಡ್ರಿ, ಅಲ್ಲಿಗೆ ಹಂಗೆ ಹೋಗ್ತಾ ಇದೆ. ರೈತ ಬಾಂಧವರಿಗೆ ಸ್ವಾಗತ. ಇದು ಒಂದು ಟೊಮೊಟೊ ಗಿಡದಲ್ಲಿ ನಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ ಈಗ ಈ ಒಂದು ಪ್ಲಾಟಲ್ಲಿ 40ರಿಂದ 50 ದಿನದ ಒಂದು ಗಿಡ ಇರುತ್ತದೆ. ಈಗ ನಾವು ಇದರಲ್ಲಿ ನೋಡ್ತಾ ಇದ್ದರೆ ಇದರಲ್ಲಿ ಲೀಫ್ ಕರ್ಲ್ ವೈರಸ್ ನಾವು ಕಾಣ್ತಾ ಇದೆ. ಇದು ಇದರಲ್ಲಿ ನೋಡಿ ನೀವು, ಇದು ಎಲೆ ಎಲ್ಲ ಒಂಥರ ಮೇಲೆ ಮುದುರು ತಗೊಂಡು ಬಾರ್ಡ್ರೆಲ್ಲ ಹಳದಿ ಕಲರ್, ಲೈಟ್ ಹಳದಿ ಕಲರ್ ಆಗ್ತಾ ಇದೆ. ಈ ಒಂದು ಸಿಂಪ್ಟಮ್ ಇತ್ತಂದರೆ ಇದು ಲೀಫ್ ಕರ್ಲ್ ವೈರಸ್ಸು ಈ ಗಿಡಕ್ಕೆ ಹರಡ್ತಾ ಇದೆ ಅಂತ. ಹಾಗೆ ಇದರಲ್ಲಿ ಏನಪ್ಪ ಅಂದರೆ ನೀವು ಈ ವೈಟ್ ಫ್ಲೈಸ್ ಕಾಣ್ತಾ ಇರ್ತೀರಿ. ಈ ವೈಟ್ ಫ್ಲೈಸ್ ಏನು ಮಾಡುತ್ತೆ ಅಂದರೆ ಇದು ಈ ಒಂದು ಗಿಡದ ಒಂದು ರಸ ಹೀರ್ಬಿಟ್ಟು, ಈ ಅಂದರೆ ವೈರಸ್ ಬಂದಿರತಕ್ಕಂಥ ಈ ಗಿಡದ ಒಂದು ರಸ ಹೀರ್ಬಿಟ್ಟು ಆಮೇಲೆ ಅದೇನು ಮಾಡುತ್ತೆ, ಮುಂದೇನ ಪಕ್ಕದ ಗಿಡಕ್ಕೆ ಹೋಗ್ಬಿಟ್ಟು ಅದು ರಸ ಹೀರಿದಾಗ ಆ ಗಿಡನೂ ಕೂಡ ಈ ವೈರಸ್ನ ಆ ರಸ ಹೀರಿದಾಗ ವೈರಸ್ ಸ್ಪ್ರೆಡ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಇದೇ ರೀತಿಯಾಗಿ ಏನು ಮಾಡುತ್ತೆ ಅಂದರೆ ಪ್ರತಿ ಈ ವೈಟ್ ಫ್ಲೈ ಏನಾಗುತ್ತೆ, ಎಲ್ಲ ಗಿಡಗಳಿಗೆ ಈ ಥರ ಹೋಗ್ತಾ ಆ ರಸ ಹೀರ್ತಾ, ಇಲ್ಲಿ ನೋಡಿ ಇದು ವೈಟ್ ಫ್ಲೈ ಕಾಣ್ತಾ ಇದೆ, ಈ ಬೆಳ್ಳಗೆ ಏನು ಕಾಣ್ತಾ ಇದೆ, ಇದು ಆ ಒಂದು ವೈಟ್ ಫ್ಲೈ ಏನು ಮಾಡ್ತಾ ಇದೆ, ರಸ ಹೀರ್ಬಿಟ್ಟು ಮಾಡಿದಾಗ ಇದು ನೀವು ಯಾವ ಲೀಫ್ ಕರ್ಲ್ ವೈರಸ್ ಏನು ಗಿಡದ ಎಲೆಗಳು ಮೇಲೆ ಮುದುರಾಗ್ಬಿಟ್ಟು ಬಂಚ್ ಥರ ಮುದುರಾಗಿ ಕಾಣ್ತಾ ಇರುತ್ತೆ. ಇದು ಒಂದು ನಮಗೆ ವೈರಸ್ನ ಸಿಂಪ್ಟಮ್ ಆಗಿರುತ್ತೆ. ಇದನ್ನು ನೀವು ನಿಯಂತ್ರಣ ಮಾಡಬೇಕಪ್ಪ ಅಂದರೆ ಮೊದಲೇ ನಾವು ಏನು ನಾಟಿ ಮಾಡಿದ 15 ದಿನಗಳಿದ್ದಾನೆ ನಾವು ಸರಿಯಾದ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಿದ್ರೆ ಈ ಒಂದು ವೈರಸ್ನ ನಾವು ಅಲ್ಲಿಗೆ ತಡೆಗಟ್ಟೋದಕ್ಕೆ ಸಾಧ್ಯವಿದೆ. ಅಂದರೆ ಆ ಗಿಡ ಬಂದಿರತಕ್ಕಂಥ ಗಿಡನ ನಾವು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಯನ್ನು ನಾವು ಯಾವ ಪ್ರಮಾಣದಲ್ಲಿ ಔಷಧಿ ಬೇಕೋ ಆ ಪ್ರಮಾಣದಲ್ಲಿ ಔಷಧಿಯನ್ನು ಸಿಂಪರಣೆ ಮಾಡೋದ್ರಲ್ಲಿದ್ದ ಈ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗೋದಕ್ಕೆ ತಡೆಗಟ್ಟಬೋದು. ಹಾಗೆ ಇದಕ್ಕೆ ಏನಪ್ಪ ಅಂದರೆ ನಾವು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ. ಆ ಸ್ಟಿಕ್ಕಿ ಟ್ರ್ಯಾಪ್ಸ್ನ ನೀವು ಒಂದೊಂದು ಸಾಲಲ್ಲಿ ಒಂದು 4-5 ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕೋದ್ರಲ್ಲಿದ್ದ ಆ ಒಂದು ಹುಳ ಅದಕ್ಕೆ ಬಂದು ಅಂಟ್ಕೊಂಡಾಗ ನಮಗೆ ಎಷ್ಟು ಪ್ರಮಾಣದಲ್ಲಿ ಆ ಹುಳದ ಸಂಖ್ಯೆ ಇದೆ ಅಂತ ಗೊತ್ತಾದರೆ ನಾವು ಮುಂದಿನ ಔಷಧಿ ಹೊಡೆಯೋದಕ್ಕಾಗಲಿ ಆ ಒಂದು ಕ್ರಮ ತಗೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಸೊ ತಮಗೆಲ್ಲ ಧನ್ಯವಾದಗಳು. ಲೀಫ್ ಕರ್ಲ್ ವೈರಸ್ ಅಲ್ಲಿ ನೋಡ್ರಿ, ಈಗ ಇಲ್ಲಿದ್ದ ಏನಾಗ್ಬಿಟ್ಟು ಇನ್ನೊಂದು ಗಿಡಕ್ಕೆ ಹೋಗ್ತಾ ಅದು ಗಿಡಗಳಲ್ಲಿ ಹೆಚ್ಚಿಗೆ ಆಗಿ ನಾವು ಅದನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನಾವು ನಿಮಗೆ ಹೇಳೋದೇನಪ್ಪ ಅಂದರೆ ಫಸ್ಟು ಪ್ರಿವೆಂಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ತಕ್ಕಾಗೆ ಔಷಧಿಗಳನ್ನ ನೀವು ಹೊಡಿತಾ ಇದ್ದರೆ ಇದನ್ನು ನಾವು ನಿಯಂತ್ರಣ ಮಾಡೋದಕ್ಕೆ, ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಕೊಟ್ಟಿದ್ದಾ ಸ್ಟೆಪ್ಟೋಸೈಕ್ಲಿನ್ ಯಾವಾದರೂ ಕೊಡಬೇಕು. ನಿಮಗೆಲ್ಲ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.